ಸರ್ಕಾರಿ ಜಾಗದ ಮೇಲೆ ಮುಸ್ಲಿಂ ಮುಖಂಡನೋರ್ವ ಕಣ್ಣು ಹಾಕಿರುವ ಘಟನೆ ಎಐಎಂಐಎಂ ಪಕ್ಷದ ಮುಖಂಡ ಎಪಿಎಂಸಿ ಜಾಗದ ಮೇಲೇನೆ ವಕ್ರದೃಷ್ಟಿಯನ್ನ ಬೀರಿರು. ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಬಿಜಾಪುರ ವಿರುದ್ಧ ಇದೀಗ ಕಿಡಿಕಾರಲಾಗ್ತದೆ. 25 ವರ್ಷಗಳಿಂದ ಸ್ವಂತ ಆಸ್ತಿ ಎನ್ನುವಂತೆ ಈತ ಜಾಗವನ್ನು ಬಳಕೆ ಮಾಡಿಕೊಂಡಿದ್ದಾನೆ. ಸರ್ಕಾರಿ ಜಾಗ ತೆರವು ವೇಳೆ ಪೊಲೀಸರ ಜೊತೆಯಲ್ಲೂ ವಾಗ್ವಾದ ನಡೆಸಿದ್ದಾನೆ. ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಸೇರಿ ಬೆಂಬಲಿಗರು ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾರೆ. ಎಪಿಎಂಸಿ ಜಾಗದಲ್ಲಿ ಬೇಕರಿ ಹಾಗೆ ಇತರೆ ಅಂಗಡಿಗಳನ್ನ ಈತ ನಿರ್ಮಾಣ ಮಾಡಿಕೊಂಡಿದ್ದ. ಹೀಗಾದ್ರೂ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಪೊಲೀಸರ ಮುಂದೆ ಹೈಡ್ರಾಮಾವೇ ನಡೆದು ಹೋಗಿದೆ. ನಾವು ಎರಡನೇ ಟೈಮ್ ಕೇಳಕತ್ತೀವಿ. ನುಕ್ಸಾನ್ ಆಗ್ತದೆ ಹಂಗಲ್ರಿ, ಎಲ್ಲಾರ್ಗು ಹಿಂಗ ಮಾಡ್ಬೇಕಲ್ರಿ. ಕೋಲಾರ ನಗರದಲ್ಲಿ ಒಂದು 40 ಗುಂಟಾ ಜಮೀನು, ಆದರೆ ಎಪಿಎಂಸಿ ಅವರಿಗೆ ಸಂಬಂಧಪಟ್ಟ ಜಮೀನನ್ನು ಕೂಡ ಕೆಲವೊಬ್ಬರು ಒತ್ತುವರಿ ಮಾಡಿಕೊಂಡು ಅದನ್ನು ಬಾಡಿಗೆಗೆ ಬೇರೊಬ್ಬರಿಗೆ ಬಿಡ್ತಾ ಇದ್ರು. ಸಿಕ್ಕಾಪಟ್ಟ ಒಂದು ಆದಾಯವನ್ನು ಸರ್ಕಾರಕ್ಕೆ ಮೋಸ ಮಾಡುತ್ತಾ ಇದ್ರು ಎಂದು ಒಂದು ಆರೋಪ ಮೇರೆಗೆ ಆ ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಆಗಿದೆ. ಸೊ ಕೋಲಾರ ಒಂದು ಬೆಳೀತಾ ಇರುವ ಒಂದು ಟೌನ್ ಆಗಿರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಿ ವಿವಿಧ ಇಲಾಖೆಗಳಿಗೆ ಅಲ್ಲಿ ಜಮೀನಿನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಎಲ್ಲಿ ಕೂಡ ಒತ್ತುವರಿ ಆಗಲದೆ ನೋಡಿಕೊಳ್ಳುವುದು ಅಲ್ಲಿನ ಅಧಿಕಾರಿಗಳ ಒಂದು ಜವಾಬ್ದಾರಿ. ಒತ್ತುವರಿ ಆಗಿದ್ದಲ್ಲಿ ಅದನ್ನು ತೆರವುಗೊಳಿಸಿ ಒತ್ತುವರಿ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡುವುದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ಎಂದು ಈಗಾಗಲೇ ನಾನು ಹೇಳಿದ್ದೀನಿ. ಆದ್ರಿಂದ ಜಿಲ್ಲೆ ಪೂರ್ತಿ ಈ ತರ ಯಾವುದೋ ಸರ್ಕಾರಿ ಜಮೀನು ಒತ್ತುವರಿ ಆಗಲದೆ ನೋಡಿಕೊಳ್ಳೋಕೆ ನಾವು ಪ್ರಯತ್ನ ಮಾಡುತ್ತಾ ಇದ್ದೀವಿ. ಕೋಲಾರ ನಗರದಲ್ಲಿ ಒಂದು 40 ಗುಂಟಾ ಜಮೀನು, ಸರ್ಕಾರಿ ಜಾಗದ ಮೇಲೆ ಮುಸ್ಲಿಂ ಮುಖಂಡನೋರ್ವ ಕಣ್ಣು ಹಾಕಿರುವ ಘಟನೆ ಎಐಎಂಐಎಂ ಪಕ್ಷದ ಮುಖಂಡ ಎಪಿಎಂಸಿ ಜಾಗದ ಮೇಲೇನೆ ವಕ್ರದೃಷ್ಟಿಯನ್ನ ಬೀರಿರು. ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಬಿಜಾಪುರ ವಿರುದ್ಧ ಇದೀಗ ಕಿಡಿಕಾರಲಾಗ್ತದೆ. 25 ವರ್ಷಗಳಿಂದ ಸ್ವಂತ ಆಸ್ತಿ ಎನ್ನುವಂತೆ ಈತ ಜಾಗವನ್ನು ಬಳಕೆ ಮಾಡಿಕೊಂಡಿದ್ದಾನೆ. ಸರ್ಕಾರಿ ಜಾಗ ತೆರವು ವೇಳೆ ಪೊಲೀಸರ ಜೊತೆಯಲ್ಲೂ ವಾಗ್ವಾದ ನಡೆಸಿದ್ದಾನೆ. ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಸೇರಿ ಬೆಂಬಲಿಗರು ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾರೆ. ಎಪಿಎಂಸಿ ಜಾಗದಲ್ಲಿ ಬೇಕರಿ ಹಾಗೆ ಇತರೆ ಅಂಗಡಿಗಳನ್ನ ಈತ ನಿರ್ಮಾಣ ಮಾಡಿಕೊಂಡಿದ್ದ. ಹೀಗಾದ್ರೂ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಪೊಲೀಸರ ಮುಂದೆ ಹೈಡ್ರಾಮಾವೇ ನಡೆದು ಹೋಗಿದೆ. ನಾವು ಎರಡನೇ ಟೈಮ್ ಕೇಳಕತ್ತೀವಿ. ನುಕ್ಸಾನ್ ಆಗ್ತದೆ ಹಂಗಲ್ರಿ, ಎಲ್ಲಾರ್ಗು ಹಿಂಗ ಮಾಡ್ಬೇಕಲ್ರಿ. ಕೋಲಾರ ನಗರದಲ್ಲಿ ಒಂದು 40 ಗುಂಟಾ ಜಮೀನು, ಆದರೆ ಎಪಿಎಂಸಿ ಅವರಿಗೆ ಸಂಬಂಧಪಟ್ಟ ಜಮೀನನ್ನು ಕೂಡ ಕೆಲವೊಬ್ಬರು ಒತ್ತುವರಿ ಮಾಡಿಕೊಂಡು ಅದನ್ನು ಬಾಡಿಗೆಗೆ ಬೇರೊಬ್ಬರಿಗೆ ಬಿಡ್ತಾ ಇದ್ರು. ಸಿಕ್ಕಾಪಟ್ಟ ಒಂದು ಆದಾಯವನ್ನು ಸರ್ಕಾರಕ್ಕೆ ಮೋಸ ಮಾಡುತ್ತಾ ಇದ್ರು ಎಂದು ಒಂದು ಆರೋಪ ಮೇರೆಗೆ ಆ ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಆಗಿದೆ. ಸೊ ಕೋಲಾರ ಒಂದು ಬೆಳೀತಾ ಇರುವ ಒಂದು ಟೌನ್ ಆಗಿರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಿ ವಿವಿಧ ಇಲಾಖೆಗಳಿಗೆ ಅಲ್ಲಿ ಜಮೀನಿನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಎಲ್ಲಿ ಕೂಡ ಒತ್ತುವರಿ ಆಗಲದೆ ನೋಡಿಕೊಳ್ಳುವುದು ಅಲ್ಲಿನ ಅಧಿಕಾರಿಗಳ ಒಂದು ಜವಾಬ್ದಾರಿ. ಒತ್ತುವರಿ ಆಗಿದ್ದಲ್ಲಿ ಅದನ್ನು ತೆರವುಗೊಳಿಸಿ ಒತ್ತುವರಿ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡುವುದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ಎಂದು ಈಗಾಗಲೇ ನಾನು ಹೇಳಿದ್ದೀನಿ. ಆದ್ರಿಂದ ಜಿಲ್ಲೆ ಪೂರ್ತಿ ಈ ತರ ಯಾವುದೋ ಸರ್ಕಾರಿ ಜಮೀನು ಒತ್ತುವರಿ ಆಗಲದೆ ನೋಡಿಕೊಳ್ಳೋಕೆ ನಾವು ಪ್ರಯತ್ನ ಮಾಡುತ್ತಾ ಇದ್ದೀವಿ. ಕೋಲಾರ ನಗರದಲ್ಲಿ ಒಂದು 40 ಗುಂಟಾ ಜಮೀನು, ಸರ್ಕಾರಿ ಜಾಗದ ಮೇಲೆ ಮುಸ್ಲಿಂ ಮುಖಂಡನೋರ್ವ ಕಣ್ಣು ಹಾಕಿರುವ ಘಟನೆ ಎಐಎಂಐಎಂ ಪಕ್ಷದ ಮುಖಂಡ ಎಪಿಎಂಸಿ ಜಾಗದ ಮೇಲೇನೆ ವಕ್ರದೃಷ್ಟಿಯನ್ನ ಬೀರಿರು. ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಬಿಜಾಪುರ ವಿರುದ್ಧ ಇದೀಗ ಕಿಡಿಕಾರಲಾಗ್ತದೆ. 25 ವರ್ಷಗಳಿಂದ ಸ್ವಂತ ಆಸ್ತಿ ಎನ್ನುವಂತೆ ಈತ ಜಾಗವನ್ನು ಬಳಕೆ ಮಾಡಿಕೊಂಡಿದ್ದಾನೆ. ಸರ್ಕಾರಿ ಜಾಗ ತೆರವು ವೇಳೆ ಪೊಲೀಸರ ಜೊತೆಯಲ್ಲೂ ವಾಗ್ವಾದ ನಡೆಸಿದ್ದಾನೆ. ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಸೇರಿ ಬೆಂಬಲಿಗರು ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾರೆ.
ಎಪಿಎಂಸಿ ಜಾಗದಲ್ಲಿ ಬೇಕರಿ ಹಾಗೆ ಇತರೆ ಅಂಗಡಿಗಳನ್ನ ಈತ ನಿರ್ಮಾಣ ಮಾಡಿಕೊಂಡಿದ್ದ. ಹೀಗಾದ್ರೂ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಪೊಲೀಸರ ಮುಂದೆ ಹೈಡ್ರಾಮಾವೇ ನಡೆದು ಹೋಗಿದೆ. ಬಿಡಂಗಿಲ್ಲ ಅಂದ್ರೆ ಮಾತ್ರ ಅಲ್ರಿ. ನಾವು ಎರಡನೇ ಟೈಮ್ ಕೇಳಾಕತ್ತೀವಿ. ಒಲ್ಲಂದ್ರೆ ಏನ್ ನುಕ್ಸಾನ್ ಆಗ್ತದೆ ಆಗ್ತದೆ ಹಂಗಲ್ರಿ. ಎಲ್ಲಾರ್ಗು ಹಿಂಗ ಮಾಡ್ಬೇಕಲ್ರಿ. ಎಲ್ಲಾರ್ಗು ನಾವು ಕೋಲಾರ ನಗರದಲ್ಲಿ ಒಂದು 40 ಗುಂಟ ಜಮೀನು, ಆದರೆ ಎಪಿಎಂಸಿ ಅವರಿಗೆ ಸಂಬಂಧಪಟ್ಟ ಜಮೀನನ್ನು ಕೂಡ ಕೆಲವೊಬ್ಬರು ಒತ್ತುವರಿ ಮಾಡಿಕೊಂಡು ಅದನ್ನು ಬಾಡಿಗೆಗೆ ಬೇರೊಬ್ಬರಿಗೆ ಬಿಡ್ತಾ ಇದ್ರು. ಸಿಕ್ಕಾಪಟ್ಟ ಒಂದು ಆದಾಯವನ್ನು ಸರ್ಕಾರಕ್ಕೆ ಮೋಸ ಮಾಡುತ್ತಾ ಇದ್ರು ಎಂದು ಒಂದು ಆರೋಪ ಮೇರೆಗೆ ಆ ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಆಗಿದೆ. ಸೊ ಕೋಲಾರ ಒಂದು ಬೆಳೀತಾ ಇರುವ ಒಂದು ಟೌನ್ ಆಗಿರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಿ ವಿವಿಧ ಇಲಾಖೆಗಳಿಗೆ ಅಲ್ಲಿ ಜಮೀನಿನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಎಲ್ಲಿ ಕೂಡ ಒತ್ತುವರಿ ಆಗಲದೆ ನೋಡಿಕೊಳ್ಳುವುದು ಅಲ್ಲಿನ ಅಧಿಕಾರಿಗಳ ಒಂದು ಜವಾಬ್ದಾರಿ. ಒತ್ತುವರಿ ಆಗಿದ್ದಲ್ಲಿ ಅದನ್ನು ತೆರವುಗೊಳಿಸಿ ಒತ್ತುವರಿ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡುವುದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ಎಂದು ಈಗಾಗಲೇ ನಾನು ಹೇಳಿದ್ದೀನಿ. ಆದ್ದರಿಂದ ಜಿಲ್ಲೆ ಪೂರ್ತಿ ಈ ತರ ಯಾವುದೋ ಸರ್ಕಾರಿ ಜಮೀನು ಒತ್ತುವರಿ ಆಗಲದೆ ನೋಡಿಕೊಳ್ಳೋಕೆ ನಾವು ಪ್ರಯತ್ನ ಮಾಡುತ್ತಾ ಇದ್ದೀವಿ. ಕೋಲಾರ ನಗರದಲ್ಲಿ ಒಂದು 40 ಗುಂಟ ಜಮೀನು, ಸರ್ಕಾರಿ ಜಾಗದ ಮೇಲೆ ಮುಸ್ಲಿಂ ಮುಖಂಡನೋರ್ವ ಕಣ್ಣು ಹಾಕಿರುವ ಘಟನೆ ಎಐಎಂಐಎಂ ಪಕ್ಷದ ಮುಖಂಡ ಎಪಿಎಂಸಿ ಜಾಗದ ಮೇಲೇನೆ ವಕ್ರದೃಷ್ಟಿಯನ್ನ ಬೀರಿರೋ ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಬಿಜಾಪುರ್ ವಿರುದ್ಧ ಇದೀಗ ಕಿಡಿಕಾರಲಾಗ್ತದೆ. 25 ವರ್ಷಗಳಿಂದ ಸ್ವಂತ ಆಸ್ತಿ ಎನ್ನುವಂತೆ ಈತ ಜಾಗವನ್ನ ಬಳಕೆ ಮಾಡಿಕೊಂಡಿದ್ದಾನೆ. ಸರ್ಕಾರಿ ಜಾಗ ತೆರವು ವೇಳೆ ಪೊಲೀಸರ ಜೊತೆಯಲ್ಲೂ ವಾಗ್ವಾದ ನಡೆಸಿದ್ದಾನೆ. ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಸೇರಿ ಬೆಂಬಲಿಗರು ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾರೆ. ಎಪಿಎಂಸಿ ಜಾಗದಲ್ಲಿ ಬೇಕರಿ ಹಾಗೆ ಇತರೆ ಅಂಗಡಿಗಳನ್ನ ಈತ ನಿರ್ಮಾಣ ಮಾಡಿಕೊಂಡಿದ್ದ. ಹೀಗಾದ್ರೂ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಪೊಲೀಸರ ಮುಂದೆ ಹೈಡ್ರಾಮಾವೇ ನಡೆದು ಹೋಗಿದೆ. ಬಿಡಂಗಿಲ್ಲ ಅಂದ್ರೆ ಮಾತ್ರ ಅಲ್ರಿ. ನಾವು ಎರಡನೇ ಟೈಮ್ ಕೇಳಾಕತ್ತೀವಿ. ಒಲ್ಲಂದ್ರೆ ಏನ್ ನುಕ್ಸಾನ್ ಆಗ್ತದೆ ಆಗ್ತದೆ ಹಂಗಲ್ರಿ. ಎಲ್ಲಾರ್ಗು ಹಿಂಗ ಮಾಡ್ಬೇಕಲ್ರಿ. ಎಲ್ಲಾರ್ಗು ನಾವು ಕೋಲಾರ ನಗರದಲ್ಲಿ ಒಂದು 40 ಗುಂಟ ಜಮೀನು, ಆದರೆ